ಏನು ಇಲ್ಲ, ಸಂಬಂಧ ಇಲ್ಲ. ಅದನ್ನ ಹೇಳ್ತಾ ಇದ್ದೀನಿ. ಯಾಕೆ ನಾನು ರೈತರಿಗೆ ಗೆಲುವು ಇದು. ನಮ್ದೇನು ಎಫರ್ಟ್ ಇಲ್ಲ ಇದ್ರಾಗ. ಏನಾದರೂ ಇದು ರೈತರ ಗೆಲುವೇ ಇದು. ಒಂದು ಮಾದರಿ ಚುನಾವಣೆ. ಯಾವುದೇ ಆಮಿಷಗಳನ್ನು ಮತದಾರರಿಗೆ ನಾವು ಒಡ್ಲಾರದೆ. ನಂದಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಜೈನಾಪುರ ದೇಸಾಯಿ ಬಣ ಮೇಲುಗೈ. ಮೊದಲನೇದಾಗಿ ಕುಮಾರ್ ಚಂದ್ರಕಾಂತ್ ದೇಸಾಯಿ, ಎರಡನೇದಾಗಿ ಶಶಿಕಾಂತ್ ಗೌಡ್ ಭೀಮನಗೌಡ ಪಾಟೀಲ್, ಮೂರನೇದಾಗಿ ಅಶೋಕ್ ಪಾಂಡಪ್ಪ ಲೆಂಕಣ್ಣವರ್, ನಾಲ್ಕನೇದಾಗಿ ಅದ್ರಶಪ್ಪ ವಾಸಪ್ಪ ದೇಸಾಯಿ, ಐದನೇದಾಗಿ ಕೋರಡ್ಡಿ ಹನುಮಂತ ಶಂಕರಪ್ಪ, ಆರನೇದಾಗಿ ಈರನಗೌಡ ಬಸನಗೌಡ ನಾಮಗೌಡರ್, ಏಳನೇದಾಗಿ ಜಿ ಕೆ ಕೋಣಪ್ಪನವರ್, ಎಂಟನೇದಾಗಿ ರಮೇಶ್ ಪಾಂಡಪ್ಪ ಜಗ್ರೆಡ್ಡಿ, ಒಂಬತ್ತನೇದಾಗಿ ಬಸನಗೌಡ ದೊಡ್ಡಪ್ಪ ಪಾಟೀಲ್.
ಮುಂದುವರೆದು ಅವರ್ಗದ ಹಿಂದುಳಿದ ಮೀಸಲು ಅವರ್ಗ BCM A ಕ್ಯಾಟಗರಿ 2 ಪ್ರತಿಸ್ಪರ್ಧಿಗಳಲ್ಲಿ ವಿಜೇತರು ಹನುಮಂತ್ ಭೀಮಪ್ಪ ಪಣ್ಣೂರ್. ಅವರ್ಗದ BCM ಬ ವರ್ಗ ಹಿಂದುಳಿದ ವರ್ಗ ಬ, ಇದರಲ್ಲಿ ಇಬ್ಬರು ಪ್ರತಿಸ್ಪರ್ಧಿ, ಅದರಲ್ಲಿ ವಿಜೇತರು ಸಂಜಯ್ ಗೌಡ ಗೌಡಪ್ಪಗೌಡ ಪಾಟೀಲ್. ಮುಂದುವರೆದು ಅವರ್ಗದಲ್ಲಿ ಪರಿಶಿಷ್ಟ ಜಾತಿ 3 ಸ್ಪರ್ಧಿಗಳಿದ್ದರು, ಅದರಲ್ಲಿ ವಿಜೇತರು ಮಲ್ಲಪ್ಪ ಭೀಮಪ್ಪ ಮಾದರ್. ಮುಂದುವರೆದು ಅವರ್ಗದಲ್ಲಿ ಪರಿಶಿಷ್ಟ ಪಂಗಡ 2 ಉಮೇದುವಾರರಿದ್ದರು, ಅದರಲ್ಲಿ ವಿಜೇತರು ಸುಮನ್ ಗೌಡ್ ರಾಮನಗೌಡ್ ಪಾಟೀಲ್. ಮುಂದುವರೆದು ಅವರ್ಗ ಸಾಮಾನ್ಯ ಮಹಿಳೆ 4 ಪ್ರತಿಸ್ಪರ್ಧಿಗಳಿದ್ದರು, ಅದರಲ್ಲಿ 2 ವಿಜೇತರು ರತ್ನವ್ವ ಪಾಂಡಪ್ಪ ಬಿರಾದರ್ ಮತ್ತು ಲಕ್ಷ್ಮೀಬಾಯಿ ಪಾಂಡು ಸಾವ್ಕಾರ್ ದೊಡ್ಡಮನಿ. ಅವರ್ಗದ ನಂತರ ಬವರ್ಗ ಸದಸ್ಯ ಸಹಕಾರ ಸಂಘಗಳ ಕ್ಷೇತ್ರ 2 ಪ್ರತಿಸ್ಪರ್ಧಿಗಳು, ಅದರಲ್ಲಿ ವಿಜೇತರು ಶರಶ್ಚಂದ್ರ ತಿಮ್ಮನಗೌಡ ಪಾಟೀಲ್. ಕೊನೆಯದಾಗಿ ಡ ವರ್ಗ ಕಬ್ಬು ಬೆಳೆಗಾರರಲ್ಲದ ವರ್ಗ, ಅದರಲ್ಲಿ 2 ಪ್ರತಿಸ್ಪರ್ಧಿಗಳಿದ್ದರು, ವಿಜೇತರು ಅಂಗಡಿ ಹುಲಿಂಗಪ್ಪ ಗುಂಡಪ್ಪ. ಧನ್ಯವಾದಗಳು. ಕಾರ್ಖಾನೆಯ ಷೇರು ಸದಸ್ಯರಲ್ಲಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇವತ್ತು ನಂದಿ ಕಾರ್ಖಾನೆಯ ಷೇರು ಸದಸ್ಯರ ಗೆಲುವಾಗಿದೆ. ಇದು ನಮ್ಮ ವಿರೋಧ ಪಾರ್ಟಿಯ ಶಶಾಂತ್ ಗೌಡ್ರ ಪೆನಾಲ್ನಿಂದ ಸಾಕಷ್ಟು ಹಣ ದುಡ್ಡನ್ನು ಹಂಚಿದ್ರು ಕೂಡ ನಾವು ಒಂದು ಓಟಿಗೆ 5,000 2,000 ದುಡ್ಡನ್ನು ಹಂಚಿದ್ರು. ನಾವು 1 ರೂಪಾಯಿ ಖರ್ಚು ಮಾಡಲಾರ್ದನ ಇವತ್ತು ಮೆಜಾರಿಟಿಯಲ್ಲಿ ನಾವು JSR ಪ್ಯಾನಲ್ನ ವಿನ್ ಆಗಿದೆ. ಅದಕ್ಕೆ ನಮ್ಮ ನಂದಿ ಸಹಕಾರಿ ಕಾರ್ಖಾನೆಯ ಎಲ್ಲ ಷೇರು ಸದಸ್ಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಸಲ್ಲಿಸುತ್ತೇನೆ. ಅದೇ ರೀತಿ ನಾವು ಪಾರದರ್ಶಕತೆಯಿಂದ ನಮ್ಮ ಆಡಳಿತ ಮಾಡ್ತಾರಂತೇಳಿ ನಾವು ಎಲ್ಲ ತಿಳ್ಕೊಂಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಉತ್ತಮವಾದಂಥ ರೈತರಿಗೆ ಕಬ್ಬಿನ ಬಿಲ್ ಇರ್ಬೋದು, ಇನ್ನಿತರ ಕಾರ್ಖಾನೆಯಿಂದ ರೈತರಿಗೆ ಬರ್ತಕ್ಕಂಥ ಸವಲತ್ತುಗಳನ್ನು ನಾವು ಕೊಡಿಸುವಲ್ಲಿ ನಿರಂತರವಾಗಿ ನಾವು ಹೋರಾಟದಲ್ಲಿ
ಫೈನಲ್ ಕಾರ್ಡ್ ಇಂಜುರಿ ಪರ್ಸನ್ ದೆರ್ ಈಸ್ ನೋ ರ್ಯಾಂಪ್ ಫಾರ್ ಮೀ. 3ನೇ ಫ್ಲೋರ್ನಲ್ಲಿದೆ. ಸುಮಾರು 50 ಮೆಟ್ಲ ಹತ್ಬಿಟ್ಟು ನಾನು ಹೋಗ್ಬೇಕು, ಹೊತ್ಕೊಂಡು ಹೋಗ್ಬೇಕು. ಯಾರು ರೆಸ್ಪಾನ್ಸಿಬಲ್ ಅದಕ್ಕೆ ಮಾಡಬೇಕು? ಅದೊಂದು ಸಾರಿ ಆಗಿದೆ ಅಂದಾಗ ಈ ವರ್ಷ ಆದರೂ ಅದಕ್ಕೊಂದು ಪರಿಹಾರ ಹುಡುಕ್ಬೇಕಲ್ರಿ. ಇವತ್ತು 3ನೇ ಫ್ಲೋರಿಗಿದೆ ನಂದು. ಸುಮಾರು 51 ಮೆಟ್ಲ ಹತ್ಬಿಟ್ಟು ಹೋಗಿದ್ದೀನಿ ನಾನು ವೋಟ್ ಹಾಕ್ಲಿಕ್ಕೆ. ಮಾಡಿಲ್ಲ. ರ್ಯಾಂಪ್ ಮಾಡಲೇಬೇಕು ಅವರು ಇಲೆಕ್ಷನ್ಗೆ. ರ್ಯಾಂಪ್ ಮಾಡಿಲ್ಲ ಅಂದಾಗ ಗ್ರೌಂಡ್ ಫ್ಲೋರಿಗೆ ಕೊಡ್ಬೇಕು ನಮ್ಗೆ ವೋಟಿಂಗು. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇರೋರು ಅದೇ ವೋಟಿಂಗಲ್ಲಿ. ಪಕ್ಷದವರು ದುಡ್ಡಿನ ಹೊಳೆಯನ್ನೇ ಹರಿಸಿದರು. ಸ್ವಾಭಿಮಾನ ಜನರು ನಮ್ಮ ಕುಮಾರಧನಿಯರ ಫೆನಾಲ್ಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ಎಲ್ಲ ಷೇರು ಸದಸ್ಯರಲ್ಲಿ ನಾವು ಕಳಕಳಿಯನ್ನು ನಮಸ್ಕರಿಸುತ್ತಾ ಅವರಿಗೆ ಇದೇ ತೆರನಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಕಬ್ಬಿಣ ಬಿಲ್ಲು ಮತ್ತು ಹೊಳ್ಳಿ ಕಾರ್ಖಾನೆ ಉಳಿವಿನ ವಿಷಯದೊಳಗೂ ತಮಗೆ ನಿಷ್ಪಕ್ಷದಿಂದ ನಾವು ಸ್ಪಂದಿಸ್ತೀವಿ ಅಂತ ಹೇಳ್ತಾ ಅವ್ರಿಗೆ ಕೈ ಮುಗಿದು ಕೇಳ್ಕೊಳ್ತೀವಿ. Sri Sai Garden, the best place to celebrate your events now in Vijaypura. ನಿಮಗಾಗಿ
ನಿಮ್ಮ ಶುಭ ಸಮಾರಂಭದ ಆಚರಣೆಗಾಗಿ ಹೊಸದಾದ ಶ್ರೀ ಸಾಯಿ ಗಾರ್ಡನ್ ನಿಮ್ಮ ನಗರದಲ್ಲಿ ವಿವಿಧ ವಿಶೇಷತೆಗಳೊಂದಿಗೆ ಮದುವೆ, ನಾಮಕರಣ, ಸೀಮಂತ, ಎಂಗೇಜ್ಮೆಂಟ್, ಬರ್ತ್ಡೇ ಪಾರ್ಟೀಸ್, ಕಾನ್ಫರೆನ್ಸ್ ಹಾಗೂ ಸಿನಿಮಾ ಚಿತ್ರೀಕರಣ ಸೇರಿದಂತೆ ವಿವಿಧ ಶುಭ ಸಮಾರಂಭಗಳ ಆಚರಣೆಗೆ ಹೇಳಿ ಮಾಡಿಸಿದ ಸ್ಥಳ ನಿಮ್ಮ ಸಾಯಿ ಗಾರ್ಡನ್. ವಿಶಾಲವಾದ, ಸುಸಜ್ಜಿತವಾದ, ಎಲ್ಲ ಸೌಲಭ್ಯ ಹೊಂದಿರುವ ಶ್ರೀ ಸಾಯಿ ಗಾರ್ಡನ್ ನಿಮಗಾಗಿ ಲಭ್ಯ. ಸೌಲಭ್ಯಗಳು ಬೆಸ್ಟ್ ಪಾರ್ಕಿಂಗ್ ಪ್ಲೇಸ್, ಬೇಸಿಕ್ ಡೆಕೋರೇಷನ್ ಜೊತೆ ಸೋಫಾ ಮತ್ತು ಚೇರ್ಗಳ ಅರೇಂಜ್ಮೆಂಟ್, ಮಧುಮಗ ಹಾಗೂ ಮಧುಮಗಳಿಗೆ ಎಸಿ ಹೊಂದಿರುವ ಸುಸಜ್ಜಿತ ಕೋಣೆ, ಸುಸಜ್ಜಿತ ಊಟದ ಸ್ಥಳಾವಕಾಶ, ಜನರೇಟರ್ ಸೌಲಭ್ಯ ಸೇರಿದಂತೆ ಎಲ್ಲ ರೀತಿಯ ಸೌಲಭ್ಯ ಹೊಂದಿರುವ ಆಕರ್ಷಣೀಯ ನಿಮ್ಮ ಮನಸೆಳೆಯುವ ಶ್ರೀ ಸಾಯಿ ಗಾರ್ಡನ್ ನಿಮಗಾಗಿ ಲಭ್ಯ. ನಿಮ್ಮ ಶುಭ ಸಮಾರಂಭಕ್ಕಾಗಿ ಹಾಲ್ ಬುಕ್ ಮಾಡಲು ಇಂದೇ ಕರೆ ಮಾಡಿ. ಮೊಬೈಲ್ ನಂಬರ್ 9900949999 ಹಾಗೂ 9945356045. ಸ್ಥಳ ಶ್ರೀ ಸಾಯಿ ಗಾರ್ಡನ್, ಅಥಣಿ ರಿಂಗ್ ರೋಡ್, ನಿಯರ್ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್, ಶಾಸ್ತ್ರಿ ನಗರ, ವಿಜಯಪುರ.